ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ಈಗ ಕೇಳಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಮಾನ್ವಿ ತಾಲೂಕಿನ ಮಾಡಿಗಿರಿ ಗ್ರಾಮದ ಲವಕುಮಾರ್ ಅವರ ಕೃಷಿ ಅನುಭವಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾನವಿ ತಾಲೂಕಿನ ಮಾಡಿಗೇರಿ ಗ್ರಾಮದ ಲವ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸುಮಾರು ವರ್ಷಗಳ ಕೃಷಿ ಅನುಭವ ಇದೆ. ತಂದೆಯವರು ಕೂಡ ಒಂದು ವ್ಯವಸ್ಥಿತವಾದಂತಹ ಒಂದು ಕೃಷಿಯನ್ನ ಮಾಡುವಂಥವ್ರು. ಜೊತೆಗೆ ಅವರು ತಂದೆಯವರು ಸುಮಾರು ವರ್ಷಗಳಿಂದ, ಅಂತಂದ್ರೆ ಒಂದು 20-30 ವರ್ಷಗಳಿಂದ ರೇಡಿಯೋವನ್ನ ನಿರಂತರವಾಗಿ ಕೇಳ್ಕೊಂಡು ಬಂದಿರೋರು. ಅಂದರೆ ರೇಡಿಯೋದಲ್ಲಿ ಪ್ರಸಾರವಾಗುವಂತಹ ಒಂದು ಕಾರ್ಯಕ್ರಮಗಳು, ಮುಖ್ಯವಾಗಿ ರೈತರ ಕಾರ್ಯಕ್ರಮಗಳನ್ನು ಅವರು ತಪ್ಪದೇ ಕೇಳುವಂಥವ್ರು. ಈಗ ಅವರ ಒಂದು ಪುತ್ರರಾದಂತಹ ಒಂದು ಲವ ಅವರು ಕೂಡ ಅವರು ತನ್ನ ನಂತರ ಕೃಷಿಯನ್ನ ಮಾಡ್ತಿದ್ದಾರೆ. ಊರಿನ ಒಂದು ಅಭಿವೃದ್ಧಿ ಆಗಿರ್ಬೋದು, ಅವರ ಕೃಷಿ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ. ಲವ ಅವರು, ಈಗ ತಮಗೆ ಅಂದಾಜು ವಯಸ್ಸು, ನಿಮ್ಮ ಶಿಕ್ಷಣ ಹೇಗೆ? ಸರ್ ನಮಸ್ಕಾರ. ನನ್ನ ಹೆಸರು ಲವ ಅಂತೇಳಿ. ನನಗೆ 49 ವಯಸ್ಸೈತೆ. ನಾನು 1977 1/6 ನಾನು ಜನಿಸಿದ್ದೆ. ನಂದು ಸ್ವಂತ ಗ್ರಾಮ ಮಾಡಿಗೇರಿ. ನಮ್ಮ ತಂದೆಯವರು ಮೂಲತಃ ಕೃಷಿ ಮಾಡ್ಕೊಂಡೆ ಮುಂದೆ ಬಂದವರು. ಅವ್ರ ಜೊತೆಗೆ ಸ್ವಲ್ಪ ಬಡಿಗೆತನ ಅಂತ ಕೆಲಸ ಮಾಡ್ತಾರೆ. ಬಡಿಗೆ ಕೆಲಸ ಅಂತಂದ್ರೆ ಕೂರ್ಗಿ, ಕುಂಟೆ, ಮಡಿಕೆ ಆಗೆಲ್ಲ ಇವ್ರನ್ನ ಅಂಬರಿಸ್ಕೊಂಡೆ ಬರ್ತದೆ. ಅದಕ್ಕಾಗಿ ನಮಗೆ ಅಡ್ಡ ಹೆಸರು ಸರ್ ಬಡಿಗೆ ರಾಮಪ್ಪನ ಮಗ ಲವ ಕೃಷಿ ಅಂತ ಹೇಳ್ತಿದ್ರು. ಹಂಗಾಗಿ ನಾವು ಏನಪ್ಪ ನಮ್ಮ ಅಪ್ಪನವರು ಮಾಡಿದಂಥ ಕೃಷಿಯನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಿದ್ವಿ. ನಾನು ಡಿಗ್ರಿ ಫೈನಲ್ ತನ LVD ಕಾಲೇಜ್ ರಾಯಚೂರಲ್ಲಿ ಓದಿದ್ರು ಕೂಡ ನಮ್ಮ ತಮ್ಮೊಬ್ಬರು ವಿಲೇಜ್ ಅಕೌಂಟೆಂಟ್ ಅಂತ ಹೇಳಿ ಆಗಿದ್ದಾನ, ಇನ್ನೊಬ್ಬ ತಮ್ಮ ಒಬ್ಬ ಫ್ಯಾಕ್ಟ್ರಿ ಹಾಕೊಂಡು ಅದಿದ್ದಾನ. ನಾನೊಬ್ಬತ್ತೆ ನಮ್ಮ ತಂದೆ ತಾಯಿಗಳು ಮಾಡಿದಂಥ ಆಸ್ತಿಯನ್ನು ಮುಂದುವರ್ಸ್ಕೊಂಡು ಅದರ ಕೃಷಿಯನ್ನು ಬೆಳ್ಕೊಂಡು ಮುಂದುವರ್ಸಕತ್ತಿದ್ದೀನಿ. ನೋಡ್ರಿ ಲವ ಅವರು, ಈಗ ನಿಮ್ಮ ತಂದೆಯವರು ಬಡಗಿತನವನ್ನ ಅಂತಂದ್ರೆ, ಈಗ ನಮ್ಮ ಕೃಷಿ ಯಂತ್ರೋಪಕರಣಗಳು ಈಗ ಬಂದಿದ್ದಾವೆ. ಅವಾಗ ನಮಗೆಲ್ಲ ಗಿಡ ಮರಗಳ ಒಂದು ವಸ್ತುಗಳೇ ನಮಗೆ ಕೃಷಿ ಕ್ಷೇತ್ರಕ್ಕೆ ಅನುಕೂಲ ಆಗ್ತಿತ್ತು. ಈಗ ಹೆಂಗ್ರಿ, ಈಗ ವೈಜ್ಞಾನಿಕವಾಗಿ ಇಷ್ಟೆಲ್ಲ ಕಾಲಗಳು ಬದಲಾಗಿದ್ದಾವೆ. ಈಗ ಯಂತ್ರೋಪಕರಣಗಳು ಈ ಒಂದು ಲೋಹದಿಂದ ಬಂದಿದ್ದಾವೆ. ಈಗ ಜನರು ಹೇಗೆ ಸರ್? ಈಗ ನಮ್ಗೆ ಆ ಕಾಲಕ್ಕೆ ಏನಂದ್ರೆ ಬಡಿಗೆ ಕೆಲಸ ಮಾಡ್ಬೇಕಾದ್ರೆ ಒಂದು ಕೂರಿಗೆ ಅಮರ್ಸ್ಬೇಕಾಯ್ತಾರೆ, ಮರದಿಂದ ಅಮರ್ಸಿದ್ವಿ. ಒಂದು ಜಾಲಿ ಮರ ಅಂತ ಕಡ್ಕೊಂಡು ಬಂದು ಅದಕ್ಕೆ ಹೋಲ್ಸ್ ಹಾಕಿ 2 ಗೀಸ್ ಹಾಕಿ ಅದಕ್ಕೆ ಕೂರಿಗೆ ತಾಳ ಅಂತ ಅಮರ್ಸಿದ್ವಿ. ತಾಳ ನೋಡಿ ಬೀಜರ್ ನೋಡಿ ಮಾಡ್ತಕ್ಕಂಥ ಕೆಲಸ ನಮ್ಮ ಅಪ್ಪವರು ನಮ್ಮ ತಾತನವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದ್ರದ್ದು ಅನುಭವ ನನಗೂ ಸ್ವಲ್ಪ ದಿವಸದವರೆಗೆ ನಾವು ಬಡಿ ಕೆಲಸ ಮಾಡ್ಕೊಂಡೇ ಬಂದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇವು ಯಂತ್ರೋಪಕರಣ ಬಂದಿರೋದ್ರಿಂದ ಅವೆಲ್ಲ ಕೆಲಸಗಳು ಈಗಿಲ್ಲ ಸಂಪೂರ್ಣ. ಯಾಕಂದ್ರೆ ಅವು ಮೊದಲಿಗಿತ್ತು, ಎತ್ತುಗಳು ಅವೆಲ್ಲ ಇದ್ದು ಅದರಿಂದ ಬಿತ್ತಿದ್ದವರು ಅದನ್ನ ಮಾಡ್ಕೊಂಡು ಹೋಗ್ತಿದ್ರು. ಈಗ ಯಾವುದಿಲ್ಲ, ಯಂತ್ರೋಪಕರಣ ಇರೋದ್ರಿಂದ 10 ತಾಸು ಮಾಡೋ ಕೆಲಸನ 1 ತಾಸಲ್ಲಿ ಮುಗಿಸ್ಕೊಂಡು ಬರ್ತಕ್ಕಂಥ ಕೆಲಸ ಟ್ರ್ಯಾಕ್ಟರ್ ಉಪಕರಣ ಬಂದಿರೋದ್ರಿಂದ ಆಗ್ತಾ ಇದೆ. ಹಿಂಗಾಗಿ ನಮ್ಮ ಕಸುಬು ಏನಂದ್ರೆ ನಿಂತು ಬಿಟ್ಟಿದೆ. ಯಾವ್ದಾದ್ರು ಕೂಡ ಈಗ ಎಡೆ ಮಾಡೋಕೆ, ಸಣ್ಣ ಬೆಕ್ಕುಲ್ಗಡ ಮಾಡೋಕೆ ಈಗ ಅಲ್ಪ ಸ್ವಲ್ಪ ಅಂತಂದ್ರೆ ಈಗ ಒಂದು 90% ನಿಂತು ಹೋಗ್ಬಿಟ್ಟಿದೆ ಅಂತ ಹೇಳ್ತೀರಾ? 90% ನಿಂತಿದೆ, 10% ಇದೆ. ಈಗ ಏನ್ ಮಾಡ್ಬೇಕಂದ್ರೆ ನಾಗ ಮಾಡೋದು, ಆಮೇಲೆ ಮೇಳಿ ಅಂತ ಬರ್ತದೆ, ಮೇಳಿ ಮಾಡಕ್ ಹಾಕೋದು, ಕುಂಟಿ ಅಂತ ಬರ್ತದೆ. ಈಗ ಕಟ್ಟಿಗೆ ಕುಂಟಿ ದಿಂಡು ಮಾಡಿ ಪಟ್ಟಿ ಮಾಡಿ ಅದಕ್ಕೆಲ್ಲ ಮಾಡೋದ್ರಿಂದ ಅದು ಏನಪ್ಪ ಅವ್ಯವಸ್ಥಿತವಾಗಿರ್ತದೆ. ಯಾಕಂದ್ರೆ ಈ ಕೆಬ್ಬಣ ಕುಂಟೆ ನಿಂತಾಗ ಕಾಲ್ ಸ್ಲಿಪ್ ಆತ ಅಂತ ಹೇಳ್ತಿದ್ರು. ಅದ್ರ ಕಟ್ಟಿಗೆ ಕುಂಟೆ ಮೇಲೆ ಆರಾಮ್ ನಿಂತ್ಕೊಂಡು ಕುಂಟೆ ಹೊಡಿತಾರ. ಹಂಗಾಗಿ ಕಟ್ಟಿಗೆ ಕುಂಟಿನೇ ಜಾಸ್ತಿ ಮಾಡ್ಕೊಂಡು ಹೋಗ್ತಾರ. ಆದ್ರೆ ನಮ್ಮಲ್ಲಿ ಸ್ವಲ್ಪ ಇದು ವೆಲ್ಡಿಂಗ್ ಮಾಡ್ತಾರ ಕಬ್ಬಿಣ ಕುಂಟಿಗೆ, ಅದು ಕಡ್ದ ಬಳದ ಮಾಡಕ್ ಬರಲ್ಲ. ಈ ಕಟ್ಟಿಗೆ ಕುಂಟೆ ಅಂತಪ್ಪಾರ ಒಂದು ಚೆಕ್ಕೆ ಮೇಲೆ ಹೋದ್ರೆ ಬೆಳೆದತ್ತದ, ಕೆಳಗೆ ಹೋದ್ರೆ ಕಡಿದತ್ತದ. ಹಿಂಗಾಗಿ ಕೆಲವು ರೈತರು ಏನಪ್ಪ ಇನ್ನ ಕಟ್ಟಿಗೆ ಕುಂಟೆನೆ ಬಳಸ್ತಾ ಇದ್ದಾರೆ. ಆದ್ರೆ ಬಹುತೇಕವಾಗಿ ಕಡಿಮೆ ಇದೆ. ಒಂದು 90% ಕಡಿಮೆ ಇದೆ. ಒಂದು 10% ಜನ ಅದನ್ನ ಬಳಸ್ತಾರೆ. ಉಪಕರಣಗಳು ಎತ್ತುಗಳು ಕೂಡ ಸ್ವಲ್ಪ ಹಗುರ, ಅದು ಹಗುರ ಇರ್ತದೆ. ಜೊತೆಗೆ ಏನಂದ್ರೆ ಅದೊಂದು ಲುಕ್ ಬೇರೆ ಆಗ್ತದ. ಈಗ ಅದ್ರ ಅನುಭವ ಏನಂತಂದ್ರೆ, ಒಂದು ಕಟ್ಟಿಗೆ ಇತ್ತಂದ್ರಗಿನ ನಾವು ಕಟ್ಟಿಗೆಯಿಂದ ಮಾಡತಕ್ಕಂಥ ಯಂತ್ರೋಪಕರಣಗಳು 4-5 ವರ್ಷ ಬಂದ್ರು ಕೂಡ ಅದು ಹಂಗೆ ಇರ್ತದ. ಈ ಕೆಬ್ಬಣ ಎಲ್ಲಾರ ಮಳೆ ಗಿಡ್ಡಿ ಬಿಟ್ರೆ ತುಕ್ಕು ಹಿಡಿದು ಬಿಡ್ತದ. ತುಕ್ಕು ಹಿಡಿದು ಅದು ಹಾಳಾಗೋ ಚಾನ್ಸಸ್ ಇರ್ತದ. ಕಟ್ಟಿಗೆ ಆಗಿರಲ್ಲ. ಅದು ಒಂದ್ಸರಿ ಮಾಡ್ಕೊಂಡ್ಬಿಟ್ರೆ ನಾವೇನಪ್ಪ ಜಾಲೆ ಕಟ್ಟಿಗೆಲ್ಲೇ ಮಾಡ್ತೀವಿ. ಆ ಜಾಲೆ ಕಟ್ಟಿ ಜಲ್ದಿ ಕೊಳೆ ಹಿಡಿಯೋದಿಲ್ಲ. ಆಮೇಲೆ ಅದಕ್ಕೇನಪ್ಪ ಅಂದ್ರೆ ಹುಳ ಹಿಡಿಯೋದಿಲ್ಲ. ಹಂಗಾಗಿ ಅದು ಬಹಳ ದಿವಸ ಬೆಲೆ ಬಾಳುವಂತ ಕೆಲಸ ಆಗ್ತದೆ. ನೋಡ್ರಿ, ಈಗ ಎಲ್ಲರೂ ಒಂದು ಮಡಿಕೆ ನೇಗಿಲು ಅಂತಂದ್ರೆ ನಮ್ಗೆ ರೈತನ ಉಪಕರಣ ಅಂತ ಹೇಳ್ತೀವಿ. ಅದನ್ನ ಕೆಬ್ಬಣದಿತ್ತಪ್ಪ ಅಂತಂದ್ರೆ ನಮಸ್ಕಾರ ಮಾಡೋದಿಲ್ಲ. ಅದು ಕಟ್ಟಿಗೆ ಇತ್ತಪ್ಪ ಅಂತಂದ್ರೆ ಅದು ರೈತರದ್ದು, ಅದು ಒಂದು ನೇಗಿಲ್ ಅಂತ ನಮ್ಗೆ ಗೌರವ ಭಾವನೆ ಬರ್ತದ. ಅದಕ್ಕೆ ಮೊದಲಿಂದ ಹೇಳಿದ್ರೆ ನೇಗಿಲ್ ಅವತ್ತ ಎಗದಳು ಅಂತ ಹೇಳಿ ಏನ್ ಸಾಂಗಿದೆಯಲ್ಲ, ನೇಗಿಲ್ ಅಂತಂದ್ರೆ ಅದು ಕಟ್ಟಿಗೆ ಇರ್ಬೇಕು. ಇವತ್ತು ಎಲ್ಲೇ ಆಗ್ಲಿ ಕಾರ್ಯಕ್ರಮ ಉದ್ಘಾಟನೆ ಮಾಡ್ಬೇಕಾದ್ರೆ ಕಟ್ಟಿ ನೇಗಿಲನ್ನೇ ತಂದು ಪೂಜೆ ಮಾಡ್ತಾರೆ. ಯಾಕೆಂದ್ರೆ ಅದು ಹಂಗಿದೆ, ಅದ್ರ ಮಹತ್ವನೇ ಹಂಗಿದೆ. ಮೊದಲೆಲ್ಲ ನೇಗಿಲನೇ ಮುಖ್ಯ ಇತ್ತು. ಈಗ ಕೆಬ್ಬಣ ಇಲ್ಲ, ಈಗ ಬಂಡಿಗಳು ಕೆಬ್ಬಣದ ಬಂದವ. ಈ ಗಾಲಿ
ಬಂಡಿ ಗಾಲಿ ಕಟ್ಟಿಗೆ ಎಲ್ಲಿರ್ತದೆ ಅದನ್ನ ತಂದೆ ಪೂಜೆ ಮಾಡಿ ಅದನ್ನೇ ಶೃಂಗಾರ ಮಾಡೋದು. ಬಟ್ ಕೆಬ್ಬಣ ಯಾರು ಮಾಡಲ್ಲ. ಅದ್ರದೊಂದು ಮಹತ್ವನೇ ಹಂಗಾದ. ಮೊದಲು ಮೂಲತ್ ಏನಿತ್ತು ಅದಕ್ಕೆ ಬೆಲೆ ಅದು ಇನ್ನೂ ಇದುವರೆಗೆ ಕಳ್ಕೊಂಡಿಲ್ಲ, ಮುಂದೂ ಕಳ್ಕೊಳ್ಳಲ್ಲ. ಅದಕ್ಕೆ ಮಾನ್ಯತೆ ಜಾಸ್ತಿ ಕಟ್ಟಿಗೆದಕ್ಕೆ ಕೊಡ್ತಿದ್ದೆ. ನೋಡ್ರಿ, ಈಗ ಗಿಡ ಮರಗಳ ಒಂದು ಅಲಭ್ಯತೆ ಆಗಿರ್ಬೋದು, ಅಥವಾ ಈಗ ವೈಜ್ಞಾನಿಕವಾಗಿ ಕೆಲವೊಂದು ಉಪಕರಣಗಳು ಸರಳವಾಗಿ ರೈತ ಬಂದು ರೊಕ್ಕ ಕೊಟ್ಟರೆ ಸಿಕ್ಬಿಡ್ತದ. ಅದೇ ಒಂದು ಕಟ್ಟಿಗೆ ಉಪಕರಣ ಮಾಡ್ಬೇಕಪ್ಪ ಅಂತಂದ್ರೆ ಟೈಮ್ ಬೇಕು, ಅದಕ್ಕೆ ಬಾಚಿ ಅವು ಇವು ಉಳಿ ಎಲ್ಲ ಬೇಕು. ಹೌದು, ಅವು ಯಾಕಂದ್ರೆ ಈಗ ಒಂದು ಕಟ್ಟಿಗೆ ಕಟ್ಕೊಂಡ್ ಬಂದು ಅದನ್ನ ನಾವು 7-8 ದಿನ ಆರಿಸ್ಬೇಕಾಗ್ತದ ಮದ್ದು. ಯಾಕಂದ್ರೆ ಹಸಿ ಇದ್ದಾಗ ಆದ್ರೆ ಮತ್ತೆ ಸಣ್ಣ ಆಗ್ತದೆ ಅಂತ ಹೇಳಿ 8 ದಿನ ಆರಿಸಿ ಅದನ್ನ ಕೆತ್ತಿ ಅಮರ್ಸಟ್ಟಿಗೆಲ್ಲ ಒಂದು ತಿಂಗಳಾಗ್ತದ. ಈಗ ಹಂಗೆ ಅಂದ್ರೆ ರೈತರು ಫುಲ್ ಭಾಳ ಕಡೆ ಒಕ್ಕಲ್ತನಕ್ಕೆ ಅವಲಂಬಿತರಾಗಿರೋದ್ರಿಂದ ಸಡನ್ ಆಗಿ ಮಾನವಿ ಶಿರವಾರಿಂತಲ್ಲಿ ಪಕ್ಕದಲ್ಲಿ ಊರಿಗೆ ಹೋಗೋದು, ಅದನ್ನ ದುಡ್ಡು ಕೊಟ್ಬಿಟ್ಟು ತಕ್ಷಣ ತಂದು ಅದಕ್ಕೆ ಕೆಲಸ ಮಾಡ್ತಾರೆ. ಇದಕ್ಕೆಲ್ಲ ತಾಳ್ಮೆ ಬೇಕು. ಕಟ್ಟಿಗೆಯಿಂದ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಕ್ಕೆ ತಾಳ್ಮೆ ಅನ್ನೋದು ಬೇಕು. ಆಮೇಲೆ ಕಟ್ಟಿಗೆ ಲಭ್ಯತೆಯೂ ಬೇಕು. ಈಗೆಲ್ಲ ಭೂಮಿಗಳೆಲ್ಲ ಸಾಗುವಳಿ ಮಾಡಿರೋದ್ರಿಂದ ಈ ಗಿಡ ಗಂಟೆಗಳ ಸಂಖ್ಯೆ ಕಡಿಮೆ ಆಗ್ಯದ. ಅಂತ ಬಡ್ಡೆಗಳು ಏನು ಜಾಲ ಗಿಡಗಳು ಸಿಗೋದು ಭಾಳ ಅಪರೂಪ ಆಗ್ಯದ. ಹಂಗಾಗಿ ರೈತರು ಏನಪ್ಪ ಅಂದ್ರೆ ಕೆಬ್ಬಿಣ ಸಾಮಾನುಗಳನ್ನೇ ಭಾಳ ಅವಲಂಬಿತರಾಗಿದ್ದಾರೆ. ಒಳ್ಳೇದು ಲವ ಅವರು. ಈಗ ತಮ್ಮದು ಹಿಂಗೆಲ್ಲ ಪ್ರಾರಂಭಿಕ ಬಹಳಷ್ಟು ಖುಷಿ ಆಯ್ತು. ಯಾಕಂತಂದ್ರೆ ಈಗ ನಾವು ಎಲ್ಲ ಬೆಕ್ಕು ಮೇಳಿ ಅವು ಕುರುಪಿ ಇವೆಲ್ಲ ಹೇಳ್ಕೊಂತ ಹೋದ್ರೆ ಈಗಿನ ಕಾಲದವ್ರಿಗೆ ಅದು ಅರ್ಥನೇ ಆಗೋದಿಲ್ಲ. ಹೌದು, ಈಗಿನ ಕಾಲದವ್ರಿಗೆ ಅರ್ಥನೇ ಆಗಲ್ಲ. ಯಾಕಂದ್ರೆ ಆಗ ಬೀಜ ನೋಡೋದಂತಿತ್ತು. ನಮ್ಮ ಪೌರ ಕಾಲಕ್ಕೆ ನಾವು ಮಾಡುವಾಗ 3 ಕೂರಿಗೆ ತಾಳುಗಳನ್ನ ಅಂಬರಿಸಿ ಕೂರಿಗೆ ಅಂಬಿಸಿದ ಮ್ಯಾಗ ಒಂದು ಬೀಜ ನೋಡೋದಂದ್ರೆ ಒಂದು ತಲುವಿಲೆ ಹಿಂಗೆ ಜೋಳ ಬಿಟ್ಟಾಗ ಅವು 3 ತಾಳಿಗೆ ಸರಿಯಾಗಿ ಬೀಳ್ತಿರ್ಬೇಕು. ಅದು ಬೀಳ್ತದಿಲ್ಲ ಅಂತ ನೋಡ್ತಾ ಇರ್ಬೇಕು. ಅದನ್ನ ಟೆಸ್ಟ್ ಮಾಡಿ 3 ತಾಳಿಗೆ ಸರಿಯಾಗಿ ಬೀಳ್ತದಿಲ್ಲ ಅಂತ ಹೇಳಿ ಯಾವ ತಾಳ ಕಡಿಯೋದು ಹಾಕ್ಬೇಕು, ಮತ್ತೆ ಯಾವ ತಾಳ ಯಾರು ಹೆಚ್ಚಿಗೆ ಮಾಡ್ಬೇಕು, ಮುಂದಕ್ಕೆ ಒಂದು ತಗೋಬೇಕು ಅಂತೇಳಿ ನಾವು ಮಾಡ್ತಾ ಇದ್ವಿ. ಈಗ ಅದ್ರದ್ದು ಅನುಭವ ಈಗ ಯಾರಿಗೂ ಇಲ್ಲ. ಈಗ ಯಾಕಂದ್ರೆ ತಲುವಿನಿಂದ ಬಿತ್ತಂತ ಚಾನ್ಸ್ ಇಲ್ಲ. ಯಾಕಂದ್ರೆ ಅದೆಲ್ಲ ಟ್ರ್ಯಾಕ್ಟರ್ ಕೂಡ ಬಿತ್ತೋದ್ರಿಂದ ಈ ತಲು ಅಂದ್ರೆ ಕೆಲವೊಬ್ರಿಗೆ ಗೊತ್ತಿಲ್ಲ. ಇನ್ನ ಬರ್ತಾ ಕಾಲಕ್ರಮೇಣ ಅಂದ್ರೆ ಈ ಬಸವಣ್ಣ ಅಂತ ಎತ್ತಿ ಅಂತೀವಲ್ಲ, ಬಸವಣ್ಣ ಅಂದ್ರೆ ನಮ್ಮ ಕಾಲ ಬರ್ತದ. ಯಾಕಂದ್ರೆ ಇವತ್ತಿನಲ್ಲೇ ನಾವು ಪಶುಸಂಗೋಪನಾ ಇಲಾಖೆಯಿಂದ ಬಹಳಷ್ಟು ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿದೆ. ಏನಂತಂದ್ರೆ ಎತ್ತುಗಳಿಗಾಗಲಿ ಕುರಿ ಕೋಳಿ ಸಾಕಣೆ ದನ ಕರುಗಳೆಲ್ಲ ಸಾಕ್ರಿ, ಮುಂದಿನ ನಮ್ಮ ಭವಿಷ್ಯತ್ ಮಕ್ಕಳ ಮರಿಗಳಿಗೆ ಇವು ಏನಂಬುದು ಗೊತ್ತಾಗಲ್ಲನ್ನಂತ ಕಾಲ ಬರ್ತದ. ಈಗ ನಾವು ಬಸವಣ್ಣ ಅಂತ ನಾವು ಎತ್ತುಗಳಿಗೆ ಅಂತೀವಿ, ಊರುಗಳಿಗೆ ಅಂತೀವಿ, ಅದಕ್ಕಂತೀವಿ. ಇವು ಕೆಲವೊಂದು ಟೈಮ್ನಾಗ ಸಿಗದೇ ಇಲ್ಲಲ್ಲ. ಈಗ ಪ್ರತಿಯೊಂದು ಗ್ರಾಮದಲ್ಲಿ ಅವಾಗ ಏನಿತ್ತು 10,000 12,000 ಇರ್ತಿತ್ತು. ಪಶುಸಂಗೋಪನಾ ಇಲಾಖೆಯಿಂದ ಮಾಹಿತಿ ತಗೊಂಡ ಪ್ರಕಾರ ಕುರಿ ಇಷ್ಟು ಮೇಕೆ ಇಷ್ಟು ಇರ್ತಿತ್ತು. ಈಗ ಬಹಳಷ್ಟು ಕಡಿಮೆ ಆಗ್ಬಿಟ್ಟದ. ಸಾವಯವ ಗೊಬ್ಬರ ಬಳಸೋದನ್ನು ಕಡಿಮೆ ಆಗದ. ಎತ್ತುಗಳು ಇರೋದ್ರಿಂದ ನಮ್ಗೆ ಏನಪ್ಪ ಅವಾಗ ಕಂಪಲ್ಸರಿಗೆ 4 ಗಂಟೆಗೆ ಹೋಗಿ ಹೊಲಗಳು ಮಾಡ್ಕೊಂಡ್ ಬರ್ತೀವಿ. ಆರೋಗ್ಯನೂ ಚೆನ್ನಾಗಿರ್ತಿತ್ತು. ಆಮೇಲೆ ರಾಸಾಯನಿಕ ಗೊಬ್ಬರ ಬಳಕೆನೂ ಕಡಿಮೆ ಇರ್ತಿತ್ತು. ಹಿಂಗಾಗಿ ನಮ್ದು ಅವಾಗೆಲ್ಲ ಆಗಿನ ಕಾಲಕ್ಕ ರೈತರು ಬಹಳ ಆರೋಗ್ಯವಾಗಿದ್ರು. 100 ದವಾಖಾನೆ ಈಗಿದ್ದಾವ. 1000 ರೋಗಿಗಳು ಇದ್ರು ಕೂಡ 100 ದವಾಖಾನೆ ಇದ್ದು ಅವ್ರನ್ನ ಗುಣಪಡಿಸೋಕ್ಕಾಗಲ್ಲ. ಅವಾಗ ಒಬ್ಬರೇ ಡಾಕ್ಟರ್ ಇಲ್ಲ, ಒಂದೇ ದವಾಖಾನೆ ಇದ್ದು 1000 ರೈತರಿದ್ರು ಗುಣ ಮಾಡಿ ಕಳಿಸ್ಯಾರ. ಯಾಕಂದ್ರೆ ಇಲ್ಲಿ ಎಷ್ಟು ಡಾಕ್ಟರ್ಸ್ ಹೆಚ್ಚಾಗ್ಯಾರ ಅಷ್ಟು ರೋಗಿಗಳು ಅಷ್ಟೇ ಹೆಚ್ಚಾಗ್ಯಾರ. ಅವಾಗ ರೋಗಿಗಳೇ ಇದ್ದಿಲ್ಲ, ದವಾಖಾನೆ ಒಂದಿದ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ಯಾವ. ಈಗ 1000 ದವಾಖಾನೆ ಇದ್ರು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಅಂದ್ರೆ ಏನು, ರೈತ ಆರೋಗ್ಯವಾಗಿ ದಷ್ಟಪುಷ್ಟಾಗಿ ಬೆಳಿಬೇಕಾದಪ್ಪ ಅಂದ್ರೆ ಕೆಲವೊಂದು ಪದ್ಧತಿಗಳನ್ನ ನಾವು ಅಳವಡಿಸಬೇಕಾದ. ಆಮೇಲೆ ಏನಿದು ದನ ಕರುಗಳು ಸಗಣಿ ಔಟ್ರಿಂದ ಸ್ಮೆಲ್ಲಿಂದ, ಆ ಹುಚ್ಚುಗಳ ಸ್ಮೆಲ್ಲಿಂದ ಮನುಷ್ಯ ಆರೋಗ್ಯವಾಗಿರ್ತಾನೆ ಅಂತೇಳಿ ಹಿರಿಯರು ತಿಳಿಸಿದಂತೆ ನಾವು ಏನಪ್ಪ ಹೇಳ್ತಾ ಇದ್ದೀವಿ. ಈಗ ಲವ ಅವರೇ, ನಿಮ್ಮ ಕೃಷಿಗೆ ಬಂದ್ರೆ ನಿಮ್ದು ಎಷ್ಟು ಎಕರೆ ಒಕ್ಕಲ್ತನ, ಏನೇನು ಬೆಳೆ ಹಾಕೊಂಡಿರಿ? ನಮ್ಮದು ಮೂಲತಃ ನಮಗೆ ಸರ್ಕಾರ ಕಡೆಯಿಂದ ಬಂದಿರತಕ್ಕಂಥದ್ದು 4 ಎಕರೆ ಜಮೀನಿದೆ. ನಮ್ಮ ಅಪ್ಪ ಅವರು 4 ಎಕರೆ 24 ಗುಂಟೆ ಸರ್ ನಂಬರ್ 2ರಲ್ಲಿ ಅದ. ಅದರಲ್ಲಿ ನಾವೇನಪ್ಪ ಹತ್ತಿ ಬೆಳೆಯನ್ನ ಬೆಳೆದಿದ್ವಿ. 1 ಎಕರೆಯಲ್ಲಿ ತೊಗರಿ ಬೆಳೆ ಬೆಳೆದಿದ್ವಿ. ಇನ್ನೊಂದರಲ್ಲಿ ನಾವೇನಪ್ಪ ಸಜ್ಜೆ ಬೆಳೆದಿದ್ವಿ. ಯಾಕಂತಂದ್ರೆ ಒಂದು ಸಜ್ಜೆ ಅಂತಂದ್ರೆ ನಮ್ಗೆ ಏನಪ್ಪ ಅದು ರಾಸಾಯನಿಕ ಗೊಬ್ಬರ ಇಲ್ದೇನೆ ಬೆಳೆಸ್ತಕ್ಕಂಥ ಕೆಲಸ ಆಗ್ತದ. ಸಜ್ಜೆ ನಮಗೆ ತಿನ್ನೋದಕ್ಕೆ ಬಹಳ ಅನುಕೂಲ ಅದ. ಅದಕ್ಕಾಗಿ ನಮಗೆ ಆಗ್ಲಿ ನಮ್ಮ ಪಕ್ಕದವ್ರಿಗಾಗ್ಲಿ ಸಜ್ಜೆ ಕೊಟ್ಟು ಇದು ಅವ್ರ ಕಡೆ ನಾವು ಜೋಳ ತಗೊಳ್ಳೋಂಥ ಕೆಲಸ ಮಾಡ್ತೀವಿ. ಸಜ್ಜೆ 1 ಎಕರೆಯಲ್ಲಿ ಬೆಳೆದ್ವಿ. ಸರಿ, ನಾವು 202ರಲ್ಲಿ 4 ಎಕರೆಯಲ್ಲಿ ಹತ್ತಿ ಬೆಳೆದಿದ್ವಿ. ಹತ್ತಿ ನಮ್ಗೆ ಚೆನ್ನಾಗಿ ಬಂದಿದೆ. ಸ್ವಲ್ಪ ಏನಪ್ಪ ಅಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಕಳ್ಕೊಂಡಿದೆ. ಬೆಳ್ಳಪ್ಪು ಇರ್ತಿತ್ತು ಯಾವಾಗಲೂ, ಅದು ಬೋಂಡ ಟೈಪ್ ಇರ್ತಿತ್ತು. ಈಗೇನಪ್ಪ ಸ್ವಲ್ಪ ಅದು ಮಳೆ ಜಾಸ್ತಿ ಆಗಿರೋದ್ರಿಂದ ಅದು ಸೋರಿ ತಳಗಾಗಿ ವೇಟ್ ಕಡಿಮೆ ಆಗ್ತಾ ಇದೆ. ನೋಡ್ರಿ, ಸಜ್ಜಿ ಬಹಳಷ್ಟು ಸರಳ ಬೆಳೆ ಅಂತ ಹೇಳ್ತಾರೆ. ಹೌದು, ಬಹಳ ಸರಳ ಬೆಳೆ ಸಜ್ಜಿ. ಅಂದ್ರೆ ಅದು ಬಹಳ ರೈತರಿಗೆ ಏನಪ್ಪ ಅಂದ್ರೆ ರೊಕ್ಕಲ್ದಾನೆ ಬೆಳಿತಕ್ಕಂಥ ಬೆಳೆ ಅದು. ಒಂದ್ ಸರಿ ಬಿತ್ತಿದ ಒಂದ್ ಸರಿ ಕಳೆ ತೆಗೆದ್ಬಿಟ್ರೆ ಸ್ವಲ್ಪ ಹೀರೆ ಗೊಬ್ಬರ ಅಂತ ಇರ್ತದ. ಒಂದೇ ಚೀಲ ಹೀರೆ ಹಾಕಿದ ಸಾಕು 1 ಎಕರೆ. ಅದು 28ರಿಂದ 30 ಪ್ಯಾಕೆಟ್ ಅಂದ್ರೆ 1 ಪ್ಯಾಕೆಟ್ 70 kg ಬರ್ತದ. 30 ಪ್ಯಾಕೆಟ್ ವರೆಗೆ ಬೆಳಿತೀವಿ ನಾವು. ಅದು ಈಗ ನಾವು ಹೋದ್ರ ವರ್ಷನೂ ನಾವು ಸಜ್ಜೆ ಬೆಳಿತಿದ್ವಿ. ಅದು ಸ್ವಲ್ಪ ನವಣೆನೂ ಬೆಳಿತಿದ್ವಿ. ನವಣೆ ಏನಿದ್ರೆ ಅದು ವೇಟ್ ಕಡಿಮೆ ಆಗ್ತಾ ಇದೆ. ಅದ್ರದ್ದು ತೂಕ ಕಡಿಮೆ ಆಗಿಂದ ಅದ್ರದ್ದು ಖರ್ಚು ವೆಚ್ಚಗಳು ಸರಿ ಹೋಗೋದಿಲ್ಲ. ಸಜ್ಜಿದ್ದು ಲಾಭದಾಯಕ ಅದ. ಅದು ಗೊಬ್ಬರ ಎಣ್ಣೆ ಹೊಡಿಸ್ಕೊಳ್ಳೋದು ಅವು ಇವು ಹುಳ ಕೀಟ ಬಹಳ ಕಡಿಮೆ. ಅವು ಯಾವ್ದಿಲ್ಲ, ಕೀಟನೇ ಬರಲ್ಲ ಅದಕ್ಕೆ. ಸಜ್ಜಿಗೆ ಒಂದು ಸರಿ ಗೊಬ್ಬರ ಹಾಕ್ಬಿಟ್ರೆ ನೀರೇ ಗೊಬ್ಬರ ಅದು ಆರಾಮಾಗಿ ತೆನೆ ಬಿಟ್ಕೊಂಡು ನಮಗೆ ಫಸಲು ಕೊಡ್ತದ. ಅದರಲ್ಲಿ ಏನು ಎಳ್ಕಟ್ಟಿಲ್ಲ. ಇನ್ನ ಕೆಲವೊಂದು ಇಲ್ಲ, ಅದು ತಂಪು ಹೆಚ್ಚಾದ್ರೆ ಜೋಳ ಕಾಯೋದಿಲ್ಲ ಅಂತ ಹೇಳ್ತಾರ. ಮಿಂಚಿದ್ರೆ ಹರಿವತ್ತ ಅಂತಾರ. ಹರಿ ಹೋಗೋದು ಕಾಯಿಲಾರಂಗಿರೋದಿಲ್ಲ. ಸಜ್ಜೆ ಕಂಪಲ್ಸರಿಗೆ ಅದು ಏನಾದ್ರು ಬಿತ್ತಿದ ಮೇಲೆ ಫಲ ಕೊಟ್ಟೆ ಕೊಡ್ತದ.
ಮತ್ತೆ ಹತ್ತಿ ಹೆಂಗ್ ಬಂತು ಈ ಸಲ ನಿಮ್ದು, ಹೆಂಗ್ ಇಳುವರಿ ಎಷ್ಟು ಹಾಕ್ರಿ? ಹತ್ತಿ ಚೆನ್ನಾಗಿ ಬಂದಿದೆ ನಮ್ದು. ಎಕರೆಗೆ 11 ಕ್ವಿಂಟಲ್ ತನಕ ಬಂದಿದೆ. ಏನು ಕೆಜಿ ಲೆಕ್ಕ ಬಿಡಿಸ್ಕೊಟ್ಟಿದ್ವಲ್ಲ, ಆ ಕೆಜಿ ಲೆಕ್ಕ ಅನುಕೂಲ ಮಾಡಿ ತೂಕ ಮಾಡಿ ಲೆಕ್ಕ ಅವ್ರು ಬಿಡಿಸಿದ ಲೆಕ್ಕ ನಮಗೆ ಎಕರೆಗೆ 11 ಕ್ವಿಂಟಲ್ ಬಂದದ. ಬಟ್ ಇಳುವರಿ ನಮಗೇನಪ್ಪ ಅಂದ್ರೆ ಈಗ 11 ಕ್ವಿಂಟಲ್ ಬಂದ್ರು ನಾವು ಬೆಳೆಸಿರ್ತಕ್ಕಂಥ ಕೆಮಿಕಲ್ಸ್ಗೆ ವರ್ಕೌಟ್ ಆಗಲ್ಲ. ಅದು ಹೇಗಂದ್ರೆ ನಮಗೆ ಲಾಭ ಕಡಿಮೆ ಆಗ್ತದ, ಬಟ್ ಅದನ್ನ ನಾವು ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಈ ಸಮಯ ಅತಿ ವಿಪರೀತ ಮಳೆ ಆಗಿರೋದ್ರಿಂದ ಆ ಮಳೆಗೆ ಏನಪ್ಪ ಅಂದ್ರೆ ಅದು ತೂಕ ಕಡಿಮೆ ಆಗಿದೆ. ತೂಕ ಕಡಿಮೆ ಆಗಿದ್ದು ಒಂದು, ಅದ್ರದ್ದು ಬಿಳುಪು ಏನದಲ್ಲ, ಅದ್ರ ಬಣ್ಣನೇ ಬದಲಾವಣೆ ಆಗಿರೋದು. ಆ ಬಣ್ಣ ಸರಿಯಾಗಿಲ್ಲ ಅಂದಗಳಿಗೆ ಏನಪ್ಪ ಅಂದ್ರೆ ಗೌರ್ಮೆಂಟ್ CCI ನಿಮ್ಗೆ ಸರಿಯಾಗಿಲ್ಲ, ಬಿಡ್ಡಿ ಅದ, ಆಮೇಲೆ ಅದು ಬೋಂಡ ಟೈಪ್ ಇಲ್ಲ ಮಾಲು, ನಿಮಗೆ ವಾಪಸ್ ಹೋಗ್ರ ಅಂತೇಳಿ ಕೆಲವು ದೇವದುರ್ಗಲಿಂದ ಕೆಲವು ನಮ್ಮ ರೈತರನ್ನ ಮಾಡಿಗೆ ರೈತರನ್ನ ವಾಪಸ್ ಕಳಿಸಿದಾರೆ. ಔಟ್ರ್ ತಂದು ರೈತರಿಗೆ ಹೊಡೆದ್ರೆ ನಿನ್ನೆ 6,600 7,000 ಒಳಗಡೆ 6,900 ಮಾರ್ಯಾರ. ಹಿಂಗಾಗಿ ನಮಗೆ ಕೂಲಿ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಲಾಭ ಅಂತ ಅನ್ಸ್ತಾ ಇಲ್ಲ ನಮಗೆ. ಏನ್ರಿ ಲವ್ ಅವರೇ, ಸುಮಾರು ವರ್ಷಗಳ ನಿಮ್ ತಂದೆರ ಕಾಲ ಒಕ್ಕಲ್ತನ ನೋಡಕತ್ತೀರಿ, ಈಗ ನಿಮ್ ಕೈ ಮೇಲೆ ಒಕ್ಕಲ್ತನ ಬಂದಿದೆ. ಹೆಂಗ್ ಅನ್ಸುತ್ತೆ? ಕೃಷಿ ಲಾಭ ಐತೆ ಅಂತ ಹೇಳ್ತೀರಾ ಅಥವಾ ನಷ್ಟ ಐತೆ ಅಂತ ಹೇಳ್ತೀರಿ? ನನಗೆ ತಿಳಿದಂಗೆ ಕೃಷಿ ಲಾಭ 1 ವರ್ಷ ಆದ್ರೆ 2 ವರ್ಷ ಲಕ್ಷಣ ಇರ್ತದ. ಯಾಕಂದ್ರೆ ನಾವು ಜನರ ವಿರುದ್ಧ ಹೋರಾಟ ಮಾಡಿ ಗೆದ್ದತಕ್ಕಂಥದ್ದಲ್ಲ, ಇದು ರಾಜಕಾರಣಿ ತರ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದಲ್ಲ. ನಾವು ಪ್ರಕೃತಿ ಕೂಡ ಹೋರಾಟ ಮಾಡ್ತಕ್ಕಂಥ ಕೆಲಸ ಇದೆ. ಯಾಕಂದ್ರೆ ಮಳೆ ಹೆಚ್ಚಾದ್ರೂ ತಡ್ಕೋಬೇಕು, ಮಳೆ ಕಡಿಮೆ ಆದ್ರೂ ತಡ್ಕೋಬೇಕು. ನಮ್ಮ ಪ್ರಕೃತಿ ನಮ್ಮ ಕೂಡ ಚೆನ್ನಾಗಿದ್ದು ಹೊಂದಾಣಿಕೆ ಇದ್ದಾಗ ಮಾತ್ರ ನಾವು ರೈತರು ಲಾಭದಾಯಕವಾಗಿರ್ತೀವಿ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ನಾವು ಪ್ರಕೃತಿಗೆ ತಕ್ಕಂಗೆ ನಾವು ಅಂದ್ರೆ ಈಗ ನಾವು ಅದನ್ನ ನೋಡಿ ಅರಗಣ ಬೆದೆ ನೋಡಿ ಬಿತ್ತಣ ಅಂತ ತಿನ್ನೋದಲ್ಲ. ನಾವು ಏನಪ್ಪ ಈಗ ಜೂನ್ ತಿಂಗಳಲ್ಲಿ ಪ್ರಾರಂಭ ಆದ ತಕ್ಷಣನೇ ನಾವು ರೋಣಿ ಕಾಲದಲ್ಲಿ ಬೀಜ ಬಿತ್ತಿದ್ರೆ ಅಂದ್ರೆ ನಮ್ಗೆ ಯಾವುದೇ ರೀತಿಯಿಂದ ಹುಳ ಉಪ್ಪಿಗಳು ಕಮ್ಮಿ ಸಂಖ್ಯೆ ಆಗ್ತದ, ಕ್ರಿಮಿಕೀಟಗಳ ಸಂಖ್ಯೆ ಹೊಡೆದ್ರೂ ಕಡಿಮೆ ಆಗ್ತದ. ಅದು ನಮ್ಗೆ ಲಾಭದಾಯಕ ಇರ್ತದೆ. ಸ್ವಲ್ಪ ಏನೇ ಸ್ವಲ್ಪ ಇಂಕಟ್ಟಾಗಿ ಬಿತ್ತಿದ್ರೆ ಅದು ಹತ್ತಿಗೆ ಬಹಳಷ್ಟು ಹುಳ ಬರ್ತಕ್ಕಂಥ ಕೆಲಸ ಆಗ್ತದ. ಈಗ ನೋಡ್ರಿ, ಈಗ ನಮ್ಮ ಒಂದು ದೇಶಿ ಹತ್ತಿ ಇತ್ತು ಮತ್ತೆ ಈಗ ಬೀಟಿ ಹತ್ತಿ ಇತ್ತು, ರೈತ ಬಾಂಧವರಿಗೆ ಅನುಕೂಲ ಆಗತ್ತೆ ಅಂತ ಹೇಳ್ತೀರಿ? ಹತ್ತಿಯಿಂದ ನಮಗೆ ಅನುಕೂಲ ಆಗಿದೆ. ಯಾಕಂದ್ರೆ ನಮ್ಮ ನೀರಾವರಿ ಪ್ರದೇಶದಲ್ಲಿ ಅದು ಅನುಕೂಲ ಇಲ್ಲದ್ರು ಕೂಡ ಹೊರಗಡೆ ಏನು ನೀರಾವರಿ ಇಲ್ಲದ ಪ್ರದೇಶದಲ್ಲಿ ಕುರುಡಿ ಕಲ್ಲೂರಿ ಕಡೆ ಸೈಡ್ ಎಲ್ಲ ನೀರಾವರಿ ಕಡಿಮೆ ಅಂತ ಭಾಗದಲ್ಲಿ ಹತ್ತಿ 1 ರಿಂದ 2, 3 ಮಳೆ ಬಂದ್ರೆ ಸಿಕ್ಕರೆ ಸಾಕು, ಅದು ಬೆಳೆ ಬಂದೇ ಬರ್ತದ. ಅದು ಲಾಭದಾಯಕ ಆಗ್ಯದ. ಈಗ ಜಾಸ್ತಿ ಮಳೆ ಆದಾಗ ಅದ್ರ ಇಳುವರಿ ಕಡಿಮೆ ಆಗೋದು, ಬಟ್ ಕಡಿಮೆ ಮಳೆ ಇದ್ದಾಗ ಅದು ಕಂಪಲ್ಸರಿ ಇಳುವರಿ ಚೆನ್ನಾಗಿ ಕೊಡ್ತದ, ಆಮೇಲೆ ಲಾಭದಾಯಕನೂ ಆಗ್ತದ ಅದು ಹತ್ತಿ. ಇದು ಎಲ್ಲದಕ್ಕಿಂತ ಜಾಸ್ತಿ ಲಾಭದಾಯಕವಾಗಿರೋ ವಿದ್ಯೆ ಅಂತಂದ್ರೆ ಅದು ನಮ್ಗೆ ಹತ್ತಿನೇ. ಈಗ ಹತ್ತಿ 1 ಎಕರೆಗೆ ಬರ್ಬೇಕಪ್ಪ ಅಂತಂದ್ರೆ ನೀವು ಎಷ್ಟು ಖರ್ಚು ಮಾಡ್ತೀರಿ? ನಮಗೆ 50,000 ರೂಪಾಯಿ ಖರ್ಚು ಬರ್ತದ 1 ಎಕರೆಗೆ. ಅದು 10 ಕ್ವಿಂಟಲ್ ಆಯ್ತು ಇಲ್ಲ 12 ಕ್ವಿಂಟಲ್ ಆಯ್ತು ಅಂತಂದ್ರೆ 80,000 ರೂಪಾಯಿ ಲೆಕ್ಕ ಆಗ್ತದ. ಅಂದ್ರೆ ನಮಗೆ 30,000 ರೂಪಾಯಿ ಲಾಭ ಆಗ್ತದೆ. ಇಲ್ಲ ಅಂತನಲ್ಲ, 1 ಎಕರೆ 30,000 ರೂಪಾಯಿ ಅಂತಂದ್ರೆ ಯಾರೋ ಒಬ್ರು ನಮ್ಮಂಗ ಮನೆಯಲ್ಲಿದ್ದವ್ರು ಮಾಡಿಲ್ಲಾರ್ದ ಇನ್ನೊಂದು 10 ಎಕರೆ ಹೊಲ ಲೀಸ್ ಮಾಡಿರಂದ್ರೆ 1 ಎಕರೆ 20,000 ಲೀಸ್ ತಗೊಂತಾರೆ, ಉಳಿದ 10,000 ಉಳಿತದ. ಆ 10,000ದಲ್ಲಿ ಅವ್ರು ಒಂದು 6 ತಿಂಗಳ ತನಕ ತಿರುಗಾಡಿದ ಖರ್ಚು ವೆಚ್ಚಗಳು, ಗಾಡಿ ಪೆಟ್ರೋಲು, ಅವ್ರ ಮನೆ ನಿಭಾಯಿಸ್ಕೊಳ್ಳಕ ಬಹಳ ತೊಂದರೆ ಆಗ್ತದ. ಏನಂದ್ರೆ ಮನೆಯಲ್ಲಿ ತಮ್ಮ ಕೆಲಸ ತಾವು ಮಾಡ್ಕೊಂಡು ತಾವ್ ಹೆಂಡತಿ ಮಕ್ಕಳು ಅದ್ರ ಜೊತೆಗೆ ತಾವು ಒಂದು 5-6 ಜನ ಅವಿಭಕ್ತ ಕುಟುಂಬ ಇದ್ದು ತಮ್ಮ ಕೆಲಸ ತಾವು ಮಾಡ್ಕೊಂಡ್ರೆ ಮಾತ್ರ ಸ್ವಲ್ಪ ಉಳಿತಾಯ ಆಗ್ತದ. ಒಳ್ಳೆಯದು ಲವ್ ಅವರೇ, ತಮ್ಮ ವಿಚಾರಗಳನ್ನಾಗಿರ್ಬೋದು, ಹಳೆಯ ಕೃಷಿ ಪದ್ಧತಿಗಳಾಗಿರ್ಬೋದು, ತಮ್ಮ ವ್ಯವಸಾಯದ ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಮುಖ್ಯವಾಗಿ ಪಾರಂಪರಿಕ ಕೃಷಿಯ ಜೊತೆಗೆ ನಮ್ಮ ಒಂದು ಪ್ರಾಣಿ ಸಂಪತ್ತು ಹೆಚ್ಚಾಗಬೇಕು. ಗ್ರಾಮೀಣ ಭಾಗದಲ್ಲಿ ನಮ್ಮ ದನಕರುಗಳಾಗಿರ್ಬೋದು, ಎತ್ತುಗಳಾಗಿರ್ಬೋದು, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಈ ರೀತಿಯಾದಂತಹ ಒಂದು ಪ್ರಾಣಿ ಸಾಕಾಣಿಕೆಯನ್ನು ಮಾಡೋದ್ರಿಂದ ನಮಗೆ ಒಳ್ಳೆಯ ಆದಾಯವೂ ಕೂಡ ಬರ್ತದೆ. ಮತ್ತೆ ವೈಜ್ಞಾನಿಕವಾಗಿ ಬೇರೆ ಬೇರೆ ಬೆಳೆಯನ್ನ, ಏಕ ಬೆಳೆಯನ್ನ ಹಾಕದೆ ತಾವು ವರ್ಗೀಕರಣ ಮಾಡಿದಂಗೆ ತಾವು ತೊಗರಿ ಹಾಕೊಂಡಿದ್ದೀರಿ, ಹತ್ತಿ ಹಾಕೊಂಡಿರಿ, ಜೊತೆಗೆ ಸಜ್ಜಿಯನ್ನು ಹಾಕೊಳ್ಳಿ ಅಂತಿದ್ದೀರಿ ಅಂತಂದ್ರೆ ಒಂದು ಹೋದ ನಂತರ ಇನ್ನೊಂದು ನಮಗೆ ಕೈ ಹಿಡಿತದೆ. ತಮ್ಮ ಕೃಷಿ ವಿಚಾರಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಲವ ಅವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಂಧುವರೇ, ಇದುವರೆಗೂ ಮಾನ್ವಿ ತಾಲೂಕಿನ ಮಾಡಗಿರಿ ಗ್ರಾಮದ ಲವಕುಮಾರ್ ಅವರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಪ್ರಸ್ತುತಿ ಅಂಬರೀಶ್ ಆಸಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವನಬಿಂಚೆ ಅವರದಾಗಿತ್ತು.